ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಭಾನುವಾರದ ಶುಭ ಮುಂಜಾನೆ ಹೇಳ್ತಾ ನಾನಿವತ್ತು ಮತ್ತೆ ದಾವಣಗೆರೆಗೆ ಹೋಗ್ತಿದ್ದೀನಿ. ಏನಪ್ಪ ಇವಳು ಹಗಲೆಲ್ಲ ದಾವಣಗೆರೆಗೆ ಹೋಗ್ತಾಳೆ ಅಂತಿದ್ರೆ ಹಂಗೆ ಕಂಡು ನಮ್ಮ ದಾವಣಗೆರೆ ಹೋಗ್ಬೇಕು ಅಂದರೆ ಒಂದು ಖುಷಿ ಇರುತ್ತೆ, ಒಂದು ಹುಮ್ಮಸ್ಸು ಇರುತ್ತೆ. ಹಾಗೆ ಒಂಥರ ಏನೋ ಹುಚ್ಚು, ನನಗೆ ಏನಾದರೂ ತೊಗೋಬೇಕು ಅನಿಸಿದರೆ ಡೈರೆಕ್ಟ್ ದಾವಣಗೆರೆಗೆ ಹೋಗ್ಬಿಡ್ತೀನಿ ಗಾಯ್ಸ್. ಸೊ ಹಾಗಾಗಿ ಈ ಸಲ ನಮ್ಮ ಸಿಸ್ಟರ್ ಅಂದರೆ ನನ್ನ ಕೊಲೀಗ್ಸ್ ಸ್ಕೂಲಲ್ಲಿ ಆಗಿರೋಂಥ ಕೊಲೀಗ್ಸ್ ಅವ್ರ ಸಿಸ್ಟರ್ ಅವ್ರ ಮಗಳಿಗೆ ಜೀನ್ಸ್ ಪ್ಯಾಂಟ್ ತೊಗೋಬೇಕಿತ್ತು. ಸೊ ಅರುಣೋದಯ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ದುರ್ಗಮ್ಮನ ಜಾತ್ರೆ ಇತ್ತು ಗಾಯ್ಸ್, ಹೋಗೋಣ ಅಂತ ಹೊರಟಿದ್ವಿ. ಬನ್ನಿ ಹೇಗಿದೆ ನಮ್ಮದು ದಾವಣಗೆರೆ ಮತ್ತು ದುರ್ಗಮ್ಮನ ಜಾತ್ರೆ ಅಂದರೆ ನಾನೇ ಅನ್ಲಕ್ಕಿ ಫೆಲ್ಲೋ ಅನಿಸುತ್ತೆ ಗೈಸ್. ಜಾತ್ರೆ ಮುಗಿದ್ಮೇಲೆ ಹೋಗ್ತಾ ಇದ್ದೀನಿ, ಇರಲಿ ಪರವಾಗಿಲ್ಲ, ಸ್ಕೂಲಲ್ಲ. ಸೊ ಹಾಗಾಗಿ ಜಾತ್ರೆ ಮುಗಿದ್ಮೇಲೆ ಹೋಗ್ತಾಯಿದ್ದೀನಿ. ಜಾತ್ರೆ ಅಲ್ಪ ಸ್ವಲ್ಪ ಇಟ್ಟಿದ್ರು, ಬಟ್ ಸ್ಟಿಲ್ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಬ್ರದರ್ ಕಾರ್ ಅವನು ಕೂಡ ಹರಿಹರಕ್ಕೆ ಹೋಗ್ತಾಯಿದ್ದು. ಒಟ್ಟೆ ಇನ್ಸಿಡೆಂಟ್ ಅನಿಸ್ತು. ಸೀದಾ ಅವನ ಜೊತೆಗೇ ಕಾರಲ್ಲಿ ಹೋದ್ವಿ. ನಾನು ನಮ್ಮ ಅಕ್ಕ ಅವರೆಲ್ಲರೂ ಎಲ್ಲ ಅಲ್ಲಿ ಮೆಲೆಬೆಂದ್ರಲ್ಲಿ ವೇಟ್ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಬ್ರದರ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೆ. ಬೆಸ್ಟ್ ಬ್ರದರ್ ಅಂತಲೇ ಹೇಳ್ಬೋದು, ಸುರೇಶ್ ಅಂತ. ನನಗೆ ಭಾಳ ತುಂಬ ಆತ್ಮೀಯ ನನ್ನ ಬ್ರದರ್ ಅವರು. ಸೊ ಹಂಗಾಗಿ ಡ್ರಾಪ್ ಮಾಡ್ತೀನಿ, ಹರಿಹರಕ್ಕೆ ಹೊಂಟಿದ್ದೀನಿ ಬಾ ಅಂದ. ಹೋಗ್ತಾ ಇದ್ದೆ. ಅಲ್ಲಿಂದ ನೆಕ್ಸ್ಟ್ ಬಸ್ ಸಿಕ್ತು, ಬಸ್ಸಿಗೆ ಹೋಗೋಣ ಅಂತ ಹೊರಟಿದ್ವಿ ಗಾಯ್ಸ್ ನಾವೆಲ್ಲ. ದಾವಣಗೆರೆ ದುರ್ಗಮ್ಮನ ಜಾತ್ರೆನೇ ಒಂದು ಚೆಂದ, ಅದರಲ್ಲೂ ಹೋಳಿಯನ್ನು ತುಂಬ ಚೆನ್ನಾಗಿ ಆಟಾಡ್ತಾರೆ. ನಾನು ಈ ಸಲ ಹೋಳಿ ಮಿಸ್ ಮಾಡ್ಕೊತೀನಿ, ಯಾಕೆಂದರೆ ಸ್ಕೂಲ್ ಇರುತ್ತೆ. ಹಾಗಾಗಿ ಹೋಗೋಕ್ಕಾಗಲ್ಲ, ಮಿಸ್ ಮಾಡ್ಕೊಳ್ತೀನಿ ಅಂತ. ಅದೇ ಬಾತಿ ಬಂತು. ಬಾತಿಯಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಅರುಣೋದಯ. 2 ಬ್ರಾಂಚ್ ಇದೆ. ಒಂದು ಗಾಂಧಿ ಸರ್ಕಲಲ್ಲಿ ಬರುತ್ತೆ, ಒಂದು AVK ರೋಡ್ ಹತ್ರ ಬರುತ್ತೆ. ಇದು ನಾವು ಸೆಕೆಂಡ್ ಬ್ರಾಂಚಿಗೆ ಬಂದಿದ್ದೀವಿ. ಗಾಂಧಿ ಸರ್ಕಲ್ ಇರೋದು. ಕ್ಲಾತ್ ಮಾತ್ರ ಅಮೇಝಿಂಗ್ ಗಾಯ್ಸ್. ಅವ್ರದ್ದೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವ್ರದ್ದೇ ಒಂದು ಕಂಪ್ನಿ ಇದೆ, ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತೊಗೊಂಬಂದು ಇಲ್ಲಿ ಸೇಲ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಗಾಯ್ಸ್. ಬಟ್ಟೆ ಮಾತ್ರ ಭಾಳ ಚೆನ್ನಾಗಿರುತ್ತೆ ಇಲ್ಲಿ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಇವರೇ ನೋಡಿರಿ ಸರಿತಾ ಮೇಡಮ್ಮು, ಅವಳ ಮಗಳಿಗೆ ಅಂತ ಜೀನ್ಸ್ ಪ್ಯಾಂಟ್ ತೊಗೊಳಕ್ಕೆ ಬಂದಿದ್ರು. ಇಲ್ಲಿ ಆಫರ್ಸು ಕೂಡ ಇರುತ್ತೆ ನೋಡಿ. 1500ಗೆ 3 ಜೀನ್ಸು, ಆಮೇಲೆ 1400ಗೆ 2 ಪೀಸ್ ಕುರ್ತಾ ಸೆಟ್ ಬರುತ್ತೆ. ಹಾಗೆ ವೆರೈಟಿ ನಮ್ಮ ಪಿಂಕು ನೋಡಿ ಗಾಯ್ಸ್, ಅದೇ ಸೈಡ್ ಗ್ಯಾಪಲ್ಲಿ ಅವ್ನು ತೊಗೊಂಡು ಏನೋ ಮಾಡ್ತಾಯಿದ್ಲು. ಅವಳು ಸಹ ಕರ್ಕೊಂಡೋಗಿದ್ವಿ ಗೈಸ್. ಅಂದರೆ ಹೆವಿ ಬಿಸಿಲಿತ್ತು, ಏನು ಮಾಡೋದು, ಮನೇಲಿ ಅವಳೆಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗಲೇಬೇಕು. ಸೊ ಹೋಗೋಣ ಅಂತ ಬಂದಿದ್ವಿ. ಇವರಿನ್ನೂ ಕ್ಲಾತ್ ಆರಿಸೋದ್ರಲ್ಲೇ ಇದ್ದು, ಭಾಳನೇ ರಶ್ ಇತ್ತು ಗಾಯ್ಸ್. ಭಾಳ ಅಂದರೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ತುಂಬ ಬ್ಯೂಟಿಫುಲ್ ಶಾಪ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಕಿಡ್ಸ್ ವೇರು ಎಲ್ಲ ಹೋಲ್ಸೇಲ್ ಎಲ್ಲದೂ ಇದೆ ಇಲ್ಲಿ ಶಾಪಲ್ಲಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರೋ ವಿಸಿಟ್ ಮಾಡಬೇಕು ಅಂದರೆ ಖಂಡಿತ ವಿಸಿಟ್ ಮಾಡಿ. ಗಾಂಧಿ ಸರ್ಕಲ್ ನಿಯರ್ ಬರುತ್ತೆ, ಅರುಣೋದಯ ಅಂತ. ಡೀಟೇಲ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ನಾನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ. ಬೇಕು ಅಂದರೆ ಖಂಡಿತ ಹೋಗಿ ಇದನ್ನು ಪರ್ಚೇಸ್ ಮಾಡಿ. ಹಾಗೆ ನಾನು ನನ್ನ ಪಿಂಕು ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ ಗಾಯ್ಸ್. ಬಟ್ಟೆ ನೋಡೋಕ್ಕೆ ಒಂದಕ್ಕೊಂದು ಚೆನ್ನಾಗಿತ್ತು, ಆದರೆ ಏನು ಮಾಡೋದು, ಎಲ್ಲ ತೊಗೊಂಡ್ಬಿಟ್ಟಿದ್ದ. ಸೊ ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಸೊ ಅವ್ರಿಗೆ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದೆ ಗಾಯ್ಸ್ ನಾನು. ಹಾಗಾಗಿ ನಾನು ನೆಕ್ಸ್ಟ್ ತೊಗೋಬೇಕು, ಚೆನ್ನಾಗಿರೋ ಜೀನ್ಸ್ ಇದ್ವು. ಸೊ ತೊಗೋಬೇಕು ಅಂದ್ಕೊಂಡಿನಿ. ನಮ್ಮ ದಾವಣಗೆರೆ ಯಾವುದಕ್ಕೇನು ಕಮ್ಮಿ ಇಲ್ಲ ಕಣ್ರಿ, ತುಂಬಾ ಬಟ್ಟೆಗೂ ಸಹಿ, ಊಟಕ್ಕೂ ಸಹಿ ಅಂತ ನಾನು ಪದೇ ನಿಮಗೆ ಹೇಳ್ತಿರ್ತೀನಿ. ಸೊ ಬಟ್ಟೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಓನರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇವರೇ ನೋಡಿ ಬ್ರದರ್ಸು ಮತ್ತು ಅವ್ರ ಸಿಸ್ಟರು ಕೂಡ ಆಮೇಲೆ ವಿಸಿಟ್ ಮಾಡೋಕ್ಕೆ ಹೇಳಿ. ಇವರು ಅರುಣೋದಯ ಓನರ್ಸು. ಸೊ ಶಾಪ್ ಓನರ್ಸು. ಸೊ ತುಂಬಾ ಚೆನ್ನಾಗಿದೆ ಅಂಗಡಿ ಮಾತ್ರ, ಕ್ಲಾತು ಅಷ್ಟೇ ಚೆನ್ನಾಗಿದೆ. ನಮ್ಮ ಬ್ರ್ಯಾಂಡು 2006 ಓಪನ್ ಆಗಿರೋದು. 2006 ಒಂದು ಸಣ್ಣ ಪ್ರಮಾಣದಲ್ಲಿ ಫುಟ್ಪಾತಿಂದ ನಮ್ಮ ಬ್ರ್ಯಾಂಡ್ ಒಂದು ಆಗಿರೋದು. ಇವಾಗ ಯೂತ್ ಕಲೆಕ್ಷನ್ ಆಗಿರ್ಬೋದು, ಒಂದು 2-3 ಲಕ್ಷ ಫಾಲೋವರ್ಸ್ ಆಗಿರ್ಬೋದು ನಮ್ಮ ಪೇಜಲ್ಲಿರೋ. ನಮ್ಗೆ ತುಂಬ ಖುಷಿ ಇದೆ. ಕ್ರೌಡ್ ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿದೆ ಸರ್ ಕ್ಲಾತ್. ಸೊ ನೋಡ್ಕೊಂಬಂದ್ರಲ್ಲ ಗೈಸ್, ಯಾರಿಗೆಲ್ಲ ಬೇಕೋ ಸೊ ಇನ್ಸ್ಟಾದಲ್ಲೂ ಅವರು ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲೂ ಕೂಡ ಅವ್ರನ್ನ ಪೇಜನ್ನ ಫಾಲೋ ಮಾಡ್ಕೊಳ್ರಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಮಾಮೂಲಿ ಇದೆ ಎಲ್ಲ. ಸೊ ನಾವು ನೆಕ್ಸ್ಟ್ ಹೊರಟಿದ್ದೆ ಮಂಡಿಪೇಟೆ, ವಾಕಬಲ್ ಡಿಸ್ಟೆನ್ಸ್ ನಮ್ಮದೇನಿದ್ರು. ಸೊ ಹೊರಟಿದ್ವಿ. ಹೆವಿ ಬಿಸಿಲಿತ್ತು ಗಾಯ್ಸ್, ಬಟ್ ಏನು ಮಾಡೋದು, ಹೋದ್ವಿ. ಸೊ ನಂದು ಫೇವ್ರೆಟ್ ಜಾಗ ಬಂದುಬಿಟ್ಟು ಗೋಲ್ಗಪ್ಪ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಹೇಳಿದ್ದೀನಿ ನಿಮಗೆ ಪ್ರತಿ ಸಲನೂ ಇದೇ ಅಂಗಡಿ. ಸೊ ಭಾಳ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನೊಬ್ಬಳೇ ಟೇಸ್ಟ್ ನೋಡಿದರೆ ಸರಿ ಇರುತ್ತಾ? ಸೊ ನನ್ನ ಜೊತೆ ಬಂದವರಿಗೂ ಟೇಸ್ಟ್ ನೋಡೋಕ್ಕೆ
ತೋರಿಸೋಣ ಅಂತಲೇ ಕರ್ಕೊಂಬಂದಿದ್ದೆ. ಸೊ ಅವರು ಕೂಡ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ಅಂತಂದರು. ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಸರಿತಾ ಮೇಡಮರು ಬ್ಯಾಗ್ ತೊಗೋಬೇಕು ಅಂತಂದರು, ಡೈಲಿ ವೇರ್ ಸ್ಕೂಲಿಗೆ ತೊಗೊಂಡು ಹೋಗೋಕ್ಕೆ. ಸೊ ಬ್ಯಾಗ್ ನೋಡೋಣ ಅಂತಂದು ಕಾವೇರಿ ಶಾಪ್ಗೆ ಬಂದಿದ್ವಿ. ಅಲ್ಲಿ ಒಂದಕ್ಕೊಂದು ಬ್ಯಾಗ್ಸು ಕೂಡ ಚೆನ್ನಾಗಿದ್ವು, ಬಟ್ ಅವ್ರಿಗೆ ಭಾಳ ಜಿಪ್ ಇರೋದು, ಆಮೇಲೆ ವರ್ತ್ ಅನಿಸ್ಬೇಕು, ಆಮೇಲೆ ಕ್ವಾಲಿಟಿ ಇರಬೇಕು ಅಂತ ಇದ್ದರು, ಹುಡುಕ್ತಾ ಇದ್ರು ಗೈಸ್. ಹಾಗಾಗಿ ಸಿಕ್ತು, ಒಂದು ಕಡೆಗೆ ಬ್ಯಾಗ್ ಚೆನ್ನಾಗಿರೋದು ಸಿಕ್ತು. ಸೊ ತೊಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ದುರ್ಗಮ್ಮನ ಜಾತ್ರೆಗೆ. ಆಲ್ರೆಡಿ ಎಲ್ಲ 3 ಗಂಟೆ ಆಗಿ ಬಂದಿತ್ತು. ನಾವು ಬಿಟ್ಟಿದ್ದೇ ಲೇಟ್ ಆಗಿತ್ತು, ಬಟ್ 3 ಗಂಟೆ ಆಗಿ ಬಂತಿದ್ದು ಗೈಸ್. ಅವಳು ನಡೆಸ್ಕೊಂಡು ಅವಳು ಕರ್ಕೊಂಡು ಹೋಗಿದ್ದೆ ದೊಡ್ಡ ಮಂಡು. ಏನೋ ಪುಣ್ಯಕ್ಕೆ ನಾವೆಲ್ಲ ಎತ್ಕೊಳ್ತಿದ್ವಿ. ಸೊ ಹಂಗಾಗಿ ಅವಳಿಗೇನು ಸ್ಟ್ರೆಸ್ ಅನಿಸ್ಲಿಲ್ಲ ನಮ್ಮ ಪಿಂಕುಗೆ. ಸೊ ದುರ್ಗಮ್ಮನ ಜಾತ್ರೆಗೆ ಇನ್ನೂ ರಶ್ ಇತ್ತು ಗೈಸ್. ನಮಗೂ ನಾವು ನಡ್ಕೊಂಡು ಹೋಗ್ತೀವಲ್ಲ, ಅಲ್ಲೂ ಕೂಡ ನಮಗೆ ಗ್ಯಾಪ್ ಇದ್ದಿಲ್ಲ, ಅಷ್ಟು ವೆಹಿಕಲ್ಸು. ಒನ್ ವೇ ರೋಡಾ, ಬರ್ತಿ ವೆಹಿಕಲ್ಸ್ ಇದ್ವು ಗೈಸ್, ತುಂಬಾ ವೆಹಿಕಲ್ಸ್ ಇದ್ವು. ಹೋಗೋದೇ ಒಂದು ದೊಡ್ಡ ಬಜೆಟ್ ಇಟ್ಟೋಗಿತ್ತು ನಮಗೆ. ಒಂಥರ ಸಾಕು ಅನಿಸ್ಬಿಡ್ತಾನೆ, ಯಾಕಾರೋ ಬಂದೇನೆ ಅನಿಸ್ಬಿಡ್ತು. ಬಟ್ ದೇವಿ ದರ್ಶನ ಒಂದು ನನಗೆ ನೋಡಬೇಕು ಅನ್ನೋದಿತ್ತು, ಆಮೇಲೆ ಜಾತ್ರೆ ನೋಡಬೇಕು ಅನ್ನೋದಿತ್ತು. ಐಟಮ್ಸ್ ಚೆನ್ನಾಗಿ ಬರುತ್ತೆ ಅಲ್ಲಿ. ಸೊ ಜಾತ್ರೆ ನೋಡಬೇಕು ಅಂತ ಹೊರಟಿದ್ವಿ. ಸೊ ನೆಕ್ಸ್ಟ್ ನಾನು ಬಂದಿದ್ದೆ ದುರ್ಗಮ್ಮನ ಜಾತ್ರೆ, ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಇದು 2 ವರ್ಷಕ್ಕೊಮ್ಮೆ ನಡೆಯುತ್ತೆ ದುರ್ಗಮ್ಮನ ಜಾತ್ರೆ. ತುಂಬ ಅದ್ಧೂರಿಯಾಗೇ ಮಾಡ್ತಾರೆ ಗಾಯ್ಸ್ ಇಲ್ಲಿ ಮಾತ್ರ. ಹಾಗಾಗಿ ಸೊ ದುರ್ಗಮ್ಮನ ಜಾತ್ರೆಗೆ ಅಂತ ಬಂದರೆ ಇಲ್ಲಿ ನೋಡಿದರೆ ಹೆವಿ ರಶ್ಶು ಗಾಯ್ಸು, ಜನ ಮಾತ್ರ ಸಖತ್ತು ರಶ್ ಇತ್ತು. ನಾವು ಬಂದಿದ್ದೆ ಲೇಟು, ಮತ್ತು ಬಸ್ ಸಿಗಲ್ಲ ಅನ್ನೋದು, ನಮಗೆ ಇಲ್ಲಿ ದರ್ಶನ ಆಗಲ್ಲ ಅಂದು ಏನು ಮಾಡೋದು, ನಮ್ಮ ಬ್ಯಾಡ್ ಲಕ್ ಅಲ್ವಾ. ಸೊ ಹೊರಗಿಂದನೇ ಕೈ ಮುಗಿದು ದೇವಿಗೆ ಒಳ್ಳೇದು ಮಾಡಮ್ಮ, ಎಲ್ಲರಿಗೂ ಕಾಪಾಡು, ಎಲ್ಲನೂ ಚೆನ್ನಾಗಿಡು ಅಂತ ಬೇಡ್ಕೊಳ್ತಾ ನಾವು ನೆಕ್ಸ್ಟ್ ಹೊರಟಿದ್ದೆ ಜಾತ್ರೆಗೆ ಬಂದ್ವಿ. ಸೊ ಜಾತ್ರೆ ಹಿಂದ್ಗಡೆ ಇಟ್ಟಿದ್ರು, ಹಾಗಾಗಿ ನಮಗೆ ಮುಂದ್ಗಡೆ ಹಂಗೆ ನಾವು ಮುಂದ್ಗಡೆ ಇರೋ ನೋಡಿ ಜಾತ್ರೆ ಇಲ್ಲ ಅಂದ್ಕೊಂಡಿದ್ವಿ, ಬಟ್ ಹಿಂದ್ಗಡೆ ಜಾತ್ರೆ ಇತ್ತು. ಸೊ ಹಂಗಾಗಿ ಜನ ತಪ್ಪಂಗೆ ಇಲ್ಲ, ಇನ್ನೂ ಆದರೂ ಜನ ಬರ್ತಿದ್ರು. ಮಂಗಳವಾರ ಸ್ಟಾರ್ಟ್ ಆಗಿದ್ದು ಜಾತ್ರೆ, ಸೊ ಭಾನುವಾರ ಕೂಡ ಆದ್ರೂ ತಪ್ಪಂಗಿಲ್ಲ, ಅಷ್ಟು ಜನ ಆಫೀಸರ್ಸ್ ಅವರೆಲ್ಲ ಡ್ಯೂಟಿಗೆ ಹೋಗೋರೆಲ್ಲ ಮತ್ತು. ಸೊ ಹಾಗಾಗಿ ಭಾನುವಾರ ಕೂಡ ತುಂಬಾ ಇದು ಇತ್ತು. ಸೊ ನೆಕ್ಸ್ಟ್ ನಾವು ಹಿಂದ್ಗಡೆ ಇತ್ತು ಜಾತ್ರೆಗೆ ಬಂದ್ವಿ ಅಲ್ಲ, ಅರ್ಧಕ್ಕರ್ಧ ಐಟಮ್ಸ್ ಹೋಗಿದ್ವು ಗಾಯ್ಸ್, ಅರ್ಧಕ್ಕರ್ಧ ಐಟಮ್ಸ್ ಹೋಗಿದ್ವು. ಏನೋ ನೋಡೋಣ ಅಂತಂದು ಹೋಗಿದ್ವಿ. ಕ್ಲಿಪ್ಸು, ಜಡೆಬೆಂಡವನ್ನೆಲ್ಲ ತಗೊಂಡು ನಾವು ಮರಳಿ ಮತ್ತೆ ಮನೆಗೆ ಬಂದ್ವಿ. ಯಾರೆಲ್ಲ ನನ್ನ ಲಾಗ್ ನೋಡಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ನನ್ನ ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್.